ಉದ್ದ ಕೂದಲು ಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಅಂದರೆ ವಯಸ್ಸಿದ್ದಾಗ ನಾವು ಉದ್ದ ಕೂದಲು ಬೆಳೆಸ್ಕೊಬೇಕು, ಅದನ್ನು ಮೇಂಟೈನ್ ಮಾಡಬೇಕು, ಚೆನ್ನಾಗಿ ಬೌನ್ಸಿ ಆಗಿರಬೇಕು ಕೂದಲು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಅದಕ್ಕೆ ಅಗಸೆ ಬೀಜದಿಂದ ಹೇರ್ ಪ್ಯಾಕ್ ಹಾಕ್ಕೊಂಡು ಕೂದಲನ್ನ ಬೆಳೆಸ್ಕೊಬೋದು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಅಕಸ್ಮಾತ್ ಯಾವ ರೀತಿ ಬಳಸಬೇಕು, ಯಾರ್ಯಾರು ಬಳಸ್ಬೋದು ಇದು ಅನ್ನೋದು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಇನ್ಫಾರ್ಮೇಷನ್ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಗಸೆ ಬೀಜದ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಈ ಅಗಸೆ ಬೀಜನ ಕೂದಲು ಉದ್ದ ಆಗೋದಕ್ಕೆ, ದಪ್ಪ ಆಗೋದಕ್ಕೆ ಮತ್ತು ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಅಂತ ಹಲವಾರು ಜನರು ಬಳಸ್ತಾರೆ. ಅದನ್ನು ಹೇಗೆ ಬಳಸಬೇಕು, ಯಾವಾಗ ಬಳಸಬೇಕು ಅನ್ನೋದನ್ನ ಒಂದಷ್ಟು ಇನ್ಫಾರ್ಮೇಷನ್, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರೂ ಅಗಸೆ ಬೀಜ ಬಳಸ್ತಾರೆ ಅಂತ ನಾವು ಬಳಸೋಕ್ಕೋದ್ರೆ ಕೆಲವ್ರಿಗೆ ಅದು ಅಡ್ಜಸ್ಟ್ ಆಗಲ್ಲ, ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅಗಸೆ ಬೀಜ ಯಾರ್ಯಾರಿಗೆ ಅಡ್ಜಸ್ಟ್ ಆಗುತ್ತೆ, ಯಾರ್ಯಾರು ಬಳಸ್ಬೋದು, ಯಾವಾಗ ಬಳಸ್ಬೋದು, ಯಾರು ಬಳಸೋಕ್ಕಾಗಲ್ಲ ಇದನ್ನು ಅನ್ನೋದನ್ನು ಒಂದಷ್ಟು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ನಿಮಗೂ ಹೆಲ್ಪ್ಫುಲ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅಗಸೆ ಬೀಜದಿಂದ ಹೇಗೆ ಅಂದರೆ ಯಾವ್ಯಾವ ರೀತಿ ಯೂಸಸ್ ಇದೆ ಅಂತ ನೋಡೋದಾದರೆ, ಅಗಸೆ ಬೀಜದಲ್ಲಿ ಒಮೆಗಾ 3 ಇದೆ, ವಿಟಮಿನ್ಸ್ ಇದೆ. ಹಾಗಾಗಿ ಇದು ತುಂಬಾ ಕೂದಲಿಗೆ ಹೆಲ್ಪ್ಫುಲ್ ಆಗುತ್ತೆ, ಉದ್ದ ಆಗೋದಕ್ಕೆ, ಆರೋಗ್ಯವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಇದು ನ್ಯಾಚುರಲ್ ಜೆಲ್ಲು. ನೀವು ಯಾವುದೇ ರೀತಿ ಕಂಡೀಷ್ನರ್ ಬಳಸೋ ಅವಶ್ಯಕತೆನೇ ಇರೋಲ್ಲ. ಇದನ್ನೇ ಕಂಡೀಷ್ನರ್ ಆಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಕೂದಲು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಇದು ಕೂದಲು ಸಾಫ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಫ್ರಿಜ್ಜಿನೆಸ್, ತುಂಬ ಫ್ರೀಝಿ ಆಗಿರುತ್ತಲ್ಲ ಕೂದಲು, ಅದನ್ನು ತೇವಾಂಶವಾಗಿ ಅಂತಂದರೆ ತುಂಬ ವೆಟ್ಟಾಗಿ ಇಡೋದಕ್ಕೆ ಟ್ರೈ ಮಾಡುತ್ತೆ. ಜೊತೆಗೆ ಇದು ಡ್ರೈ ಹೇರ್ಸ್ನ ಕಮ್ಮಿ ಮಾಡುತ್ತೆ. ಮತ್ತು ತುಂಬಾ ಸಿಕ್ಕಿಲ್ಲದೆ ಕೂದಲನ್ನ ಚೆನ್ನಾಗಿ ಬಾಚೋದಕ್ಕೆ ಸಹಾಯ ಆಗುತ್ತೆ. ಮತ್ತು ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಚೆನ್ನಾಗಿ ಕಾಣುತ್ತೆ, ಬೌನ್ಸಿ ಆಗುತ್ತೆ. ಅಗಸೆ ಬೀಜದಿಂದ ಖಂಡಿತವಾಗ್ಲೂ ಕೂದಲು ಬೌನ್ಸಿಯಾಗಿ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಕೂದಲು ದಪ್ಪವಾಗಿ ಚೆನ್ನಾಗಿ ಕಾಣೋದಕ್ಕೆ ಸಹಾಯ ಆಗುತ್ತೆ. ಆದರೆ ಇದನ್ನು ಹೇಗೆ ಬಳಸಬೇಕು, ಯಾವಾಗ ಬಳಸಬೇಕು ಅನ್ನೋದನ್ನ ಟ್ರಿಕ್ಸ್ಗಳನ್ನ ನೀವು ತಿಳ್ಕೊಂಬಿಟ್ರೆ ಖಂಡಿತವಾಗ್ಲೂ ಅಗಸೆ ಬೀಜದಿಂದ ಒಂದೊಳ್ಳೆ ಕೂದಲು ನೀವು ಚೆನ್ನಾಗಿ ನೋಡ್ಬೋದು. ಹಾಗಾಗಿ ಕೂದಲು ಡ್ರೈ ಆಗಿರೋರಿಗೆ, ಫ್ರಿಜ್ಜಿನೆಸ್ ಇರೋರಿಗೆ, ತುಂಬ ಸಾಫ್ಟ್ ಆ್ಯಂಡ್ ಶೈನಿ ಬೇಕಾಗಿರೋರು ಈ ಅಗಸೆ ಬೀಜನ ಹೇರ್ ಪ್ಯಾಕ್ ರೀತಿ ತಯಾರಿ ಮಾಡಿಕೊಂಡು ನೀವು ಬಳಸ್ಕೊಬೋದು. ಆದರೆ ಇದು ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಏಕೆಂತಂದರೆ ಕೆಲವ್ರಿಗೆ ಅವಾಗವಾಗ ಶೀತ ಆಗ್ತಿರೋರಿಗೆ ಇದನ್ನು ಅಪ್ಲೈ ಮಾಡಿದಾಗ ಕೂದಲು ತಲೆ ಒಂಥರ ತಂಪಾಗೋ ಥರ ಫೀಲ್ ಆಗುತ್ತೆ. ಮತ್ತು ಕೆಲವ್ರಿಗೆ ತಲೆಯಲ್ಲಿ ಗಾಯ ಇರುತ್ತೆ, ಮತ್ತು ಇನ್ಫೆಕ್ಷನ್ಗಳಿರುತ್ತೆ, ಅಂಥವರು ಇದನ್ನು ಯೂಸ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಹಾಗಾಗಿ ತುಂಬಾ ಅವಾಗವಾಗ ಶೀತ ಆಗ್ತಿರೋರು, ತಲೆಯಲ್ಲಿ ಒಂಥರ ತಂಪಾಗೋ ಫೀಲ್ ಬಂತು ಅಂತಂದರೆ ನೀವು ಅಗಸೆ ಬೀಜದಿಂದ ಹೇರ್ ಪ್ಯಾಕ್ ಮಾಡೋದನ್ನು ಸ್ಕಿಪ್ ಮಾಡ್ಬೋದು. ಬೇರೆ ಯಾವ್ದಾದ್ರು ನಿಮ್ಮ ಹೇರ್ಗೆ ಅಡ್ಜಸ್ಟ್ ಆಗುವಂಥ ಹೇರ್ ಪ್ಯಾಕ್ನ ನೀವು ಟ್ರೈ ಮಾಡ್ಬೋದು. ಫಸ್ಟ್ ಟೈಮ್ ಟ್ರೈ ಮಾಡೋವಾಗ ಒಂದ್ಸತಿ ಪ್ಯಾಚ್ ಟೆಸ್ಟ್ ಮಾಡಿ, ಒಂದ್ಸತಿ ಟ್ರೈ ಮಾಡಿ. ಅಕಸ್ಮಾತ್ ಅಡ್ಜಸ್ಟ್ ಆಗಲಿಲ್ಲ, ಬೇಡ ನಮಗೆ ಕೋಲ್ಡ್ ಆಗುತ್ತೆ, ಇಲ್ಲಾಂದರೆ ಒಂಥರ ಗಾಯಗಳಾಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಬೇಡ ನಾವು ಸ್ಕಿಪ್ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ಸ್ಕಿಪ್ ಮಾಡ್ಬೋದು. ನಿಮ್ಮ ಹೇರ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ಆ ಹೇರ್ ಪ್ಯಾಕ್ನೇ ನೀವು ಬಳಸ್ತಾ ಹೋಗ್ಬೋದು. ಯಾಕೆ ಅಂತಂದರೆ ಎಲ್ಲರ ಕೂದಲು ಒಂದೇ ರೀತಿ ಇರೋಲ್ಲ, ಎಲ್ಲರ ಕೂದಲು ಒಂದೇ ರೀತಿ ಬೆಳೆಯೋದಿಲ್ಲ. ಅವ್ರವ್ರ ಕೂದಲು ಅವ್ರವ್ರ ಹೆರಿಡಿಟಿಗೆ ತಕ್ಕಂತೆ ಬೆಳೀತಾ ಹೋಗುತ್ತೆ. ಅವ್ರು ತಗೊಳ್ಳೋ ಫುಡ್ಡು, ಅವ್ರ ಲೈಫ್ ಸ್ಟೈಲ್ಗೆ ತಕ್ಕಂತೆ ಅವ್ರವ್ರ ಹೇರ್ಸು ಗ್ರೋತ್ ಆಗುತ್ತೆ. ಇದು ಅಗಸೆ ಬೀಜದಿಂದ ಯೂಸ್ ಆಗುತ್ತೆ ನಮ್ಮ ಕೂದಲಿಗೆ. ಯಾವ್ಯಾವ ರೀತಿ ಹೇರ್ ಪ್ಯಾಕ್ ಮಾಡ್ಕೊಳ್ಬೋದು ಅಂತ ಗೊತ್ತಾಗ್ತಿಲ್ಲ ಅಂದರೆ ಈ ರೀತಿಯಾಗಿ ನೀವು ಹೇರ್ ಪ್ಯಾಕ್ಗಳನ್ನ ಮಾಡ್ಕೊಬೋದು. ಮೊದಲನೇದಾಗಿ ಫಸ್ಟಿಗೆ ಇಲ್ಲಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಓವರ್ ನೈಟೇ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ 1 ಕಪ್ಪಲ್ಲಿ ನೆನೆಸಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ನೀವು ಅದನ್ನು ಸ್ವಲ್ಪ ನೀರನ್ನು ಚೆಲ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟನ್ನೇ ನೀರು ಹಾಕ್ಕೊಂಡು ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಇನ್ನು ಈ ಪೇಸ್ಟು ರೆಡಿ ಆಗಿರುತ್ತೆ. ನಿಮ್ಮ ಹೇರ್ ಕ್ವಾಂಟಿಟಿಗೆ ತಕ್ಕಂತೆ, ಇವಾಗ ಕೂದಲು ಉದ್ದ ಇದೆ, ತುಂಬ ದಪ್ಪ ಇಲ್ಲ, ತೆಳ್ಳಗಿದೆ ಅನ್ನೋರು ಇದನ್ನು 3 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ ಹಾಕ್ಬೋದು. ನಿಮ್ಮ ಹೇರ್ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ತಕ್ಕಂತೆ ಅಗಸೆ ಬೀಜನ ನೆನೆಸಿಟ್ಕೊಳ್ಳಿ. ಇನ್ನು ಈ ಪೇಸ್ಟನ್ನು ನೀವು ಹಚ್ಚೋಕ್ಕೂ ಮುಂಚೆನೇ ಕೂದಲನ್ನ ನೀಟಾಗಿ ತಲೆ ಬಾಚ್ಕೊಳ್ಳಿ, ಸಿಕ್ಕಿಲ್ಲದೆ ಇರೋ ಥರ. ಅದಾದಮೇಲೆ ಒಂದು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡಿ. ನೀವು ಹೇರ್ಗೆ ಅಪ್ಲೈ ಮಾಡ್ಬೋದು, ಇಲ್ಲಾಂತಂದರೆ ಈ ಪೇಸ್ಟ್ಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹೇರ್ ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ.
ನೀವು ಯಾವ ಹೇರ್ ಆಯಿಲ್ ಬೇಕಾದರೂ ಬಳಸ್ಬೋದು. ಆದಷ್ಟು ಕೊಬ್ಬರಿ ಎಣ್ಣೆ ಬಳಸಿದ್ರೆ ತುಂಬಾ ಉತ್ತಮ ರಿಸಲ್ಟು ಸಿಗ್ಬೋದು. ಇನ್ನು ಈ ಪೇಸ್ಟನ್ನ ನೀವು ಆದಷ್ಟು ಮಾರ್ನಿಂಗ್ ಟೈಮೇ ಅಪ್ಲೈ ಮಾಡೋದು ಬೆಟರು. ಏಕೆಂತಂದರೆ ಕೆಲವು ಸಮಯ ಬಿಸಿಲಿರುತ್ತೆ, ಕೆಲವು ಸಮಯ ಬಿಸಿಲಿರಲ್ಲ. ಹಾಗಾಗಿ ನೈಟ್ ಅಪ್ಲೈ ಮಾಡಿ ಇನ್ಫೆಕ್ಷನ್ನು ಬೇರೆ ಬೇರೆ ಏನಾದರೂ ಎಫೆಕ್ಟ್ ಆಗೋಕ್ಕಿಂತ ನೀವು ಮಾರ್ನಿಂಗ್ ಟೈಮೇ ಅಪ್ಲೈ ಮಾಡಿಕೊಂಡ್ರೆ ನ್ಯಾಚುರಲಾಗಿ ಡ್ರೈ ಮಾಡ್ಕೊಬೋದು. ನ್ಯಾಚುರಲಾಗಿ ಕೂದಲನ್ನ ಒಣಗಿಸ್ಕೊಂಡು ನೀಟಾಗಿ ತಲೆ ಬಾಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತಂದರೆ, ನೀವು ಹೇರ್ ವಾಶ್ ಮಾಡೋಕ್ಕೂ 1 ಅವರ್ ಮುಂಚೆ ಇದನ್ನು ನೀಟಾಗಿ ಅಪ್ಲೈ ಮಾಡಿ ತಲೆ ನೆತ್ತಿಯಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನೀಟಾಗಿ ಅಪ್ಲೈ ಮಾಡಿ. ಅದಾದಮೇಲೆ 1 ಅವರ್ ಬಿಟ್ಟು ನೀವು ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡಿ. ಹೇರ್ ವಾಶನ್ನು ಆದಷ್ಟು ತಣ್ಣೀರಲ್ಲೇ ಮಾಡಿ. ತಣ್ಣೀರಲ್ಲಿ ಮಾಡಿದ್ರೆ ಕೋಲ್ಡ್ ಆಗುತ್ತೆ ಅನ್ನೋರು ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ತುಂಬಾ ಬಿಸಿ ನೀರಿಂದ ಹೇರ್ ವಾಶ್ ಮಾಡೋದನ್ನು ಅವಾಯ್ಡ್ ಮಾಡಿದ್ರೆ ಬೆಟರ್ ಆಗುತ್ತೆ. ಏಕೆಂತಂದರೆ ತುಂಬಾ ಬಿಸಿ ನೀರಿಂದ ಹೇರ್ ವಾಶ್ ಮಾಡಿದ್ರೆ ಕೂದಲು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ, ಕಟ್ ಆಗುತ್ತೆ, ಕೂದಲು ಉದುರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಹೇರ್ ವಾಶ್ ಮಾಡಿದಾದ್ಮೇಲೆ ನೀವು ನ್ಯಾಚುರಲಾಗಿ ಡ್ರೈ ಮಾಡಬೇಕು. ಯಾವುದೇ ರೀತಿ ಸ್ಟೈಲಿಂಗ್ ಆಗಲಿ ಹೇರ್ ಡ್ರೈಯರ್ ಆಗಲಿ ಯೂಸ್ ಮಾಡಬೇಡಿ. ನ್ಯಾಚುರಲಾಗಿ ಡ್ರೈ ಆಗೋದಕ್ಕೆ ಬಿಡಿ. 1 ಅವರ್ 2 ಅವರ್ ಬಿಟ್ಟರೆ ನ್ಯಾಚುರಲಾಗಿ ಡ್ರೈ ಆಗುತ್ತೆ. ಅದಾದಮೇಲೆ ನಿಮಗೆ ಒಂಥರ ಫೀಲ್ ಆಗುತ್ತೆ, ಚೆನ್ನಾಗಿ ಬಾಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಕೂದಲು ನೀವೇ ಡಿಫ್ರೆನ್ಸ್ನ ನೋಡ್ಬೋದು. ಇನ್ನು ಈ ಹೇರ್ ಪ್ಯಾಕ್ನ ನೀವು ವಾರಕ್ಕೆ 2 ಸತಿ ಅಪ್ಲೈ ಮಾಡ್ತಾ ಬನ್ನಿ. ಅಟ್ಲೀಸ್ಟ್ ವಾರಕ್ಕೆ 1 ಸತಿ ಅಪ್ಲೈ ಮಾಡ್ತಾ ಬನ್ನಿ. ನಿಮ್ಗೇನಾದರೂ ಅಡ್ಜಸ್ಟ್ ಆಯಿತು ಅಂತಂದರೆ ಒಂದು 3-4 ತಿಂಗಳು ಅಪ್ಲೈ ಮಾಡಿ. ಆವಾಗ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಕೂದಲು ಚೆನ್ನಾಗಿ ಒಂಥರ ಬೌನ್ಸಿಯಾಗಿ ಉದ್ದ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮಗೆ ಫೀಲ್ ಗೊತ್ತಾಗುತ್ತೆ. ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಕರೆಕ್ಟಾಗಿ 1 ವರ್ಷ 1.5 ವರ್ಷ ನೀವು ಇದೇ ರೀತಿ ಹೇರ್ ಪ್ಯಾಕ್ನ ಟ್ರೈ ಮಾಡ್ತಾ ಕನ್ಸಿಸ್ಟೆನ್ಸಿ ಫಾಲೋ ಮಾಡಿದ್ರೆ ಕೂದಲು ನೀವು ಅಂದ್ಕೊಂಡಷ್ಟು ಚೆನ್ನಾಗಿ ಉದ್ದವಾಗಿ ದಪ್ಪವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಇದ್ರ ಜೊತೆಗೆ ನಿಮಗೆ ಅಗಸೆ ಬೀಜ ನೆನೆಸಿಟ್ಟು ಹೇರ್ ಪ್ಯಾಕ್ ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಇನ್ನು ಈಸಿ ಮೆಥಡ್ ಯಾವುದಾದ್ರೂ ಇದ್ದರೆ ತಿಳ್ಕೊಬೋದಾ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ಈ ಥರ ಹೇರ್ ಪ್ಯಾಕ್ನ ನೀವು ಟ್ರೈ ಮಾಡಿ. ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಹಾಕಿ ಅದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಬಿಟ್ಟು ಅದನ್ನು ಸ್ಟವ್ ಮೇಲೆ ಇಟ್ಟು ಒಂದು 10 ನಿಮಿಷ ಬಾಯ್ಲ್ ಆಗೋದಕ್ಕೆ ಬಿಡಿ. ಅದು ಜಲ್ಲಾಗಿ ಫಾರ್ಮ್ ಆಗುತ್ತೆ. ಅದು 10 ನಿಮಿಷ ಆದ ತಕ್ಷಣ ಕಂಪ್ಲೀಟಾಗಿ ಸ್ಟವ್ನ ಆಫ್ ಮಾಡಿಬಿಟ್ಟು ನೀವು ಇಮ್ಮಿಡಿಯೇಟು ಫಿಲ್ಟರ್ ಮಾಡಿಡಬೇಕು. ಏಕೆಂತಂದರೆ ಬಿಸಿ ಇರುವಾಗಲೇ ಫಿಲ್ಟರ್ ಮಾಡಿಟ್ರೆ ಸ್ವಲ್ಪ ಕ್ವಾಂಟಿಟಿ ಚೆನ್ನಾಗಿ ಸಿಗುತ್ತೆ. ಫಿಲ್ಟರ್ ಮಾಡಿದ ಆದಮೇಲೆ ಕಂಪ್ಲೀಟಾಗಿ ತಣ್ಣ ಆಗೋದಕ್ಕೆ ಬಿಡಿ. ಒಂದು 10 ನಿಮಿಷ 15 ನಿಮಿಷ ಬಿಟ್ಟರೆ ಕಂಪ್ಲೀಟಾಗಿ ತಣ್ಣ ಆಗುತ್ತೆ. ಅದಾದಮೇಲೆ ನೀವು ಹೇರ್ಗೆ ಅಪ್ಲೈ ಮಾಡ್ಬೋದು. ಇದನ್ನು ಅಪ್ಲೈ ಮಾಡುವಾಗ ಯಾವುದೇ ರೀತಿ ಆಯಿಲ್ ಹಾಕಲೇಬೇಕು ಅಂತ ಏನಿಲ್ಲ. ನೀವು ಆಯಿಲ್ ಹಾಕಿದ್ರೂ ನಡೆಯುತ್ತೆ, ಹಾಕಲಿಲ್ಲ ಅಂತಂದ್ರೂ ನಡೆಯುತ್ತೆ. ಇದನ್ನು ಕೂಡ ಹೇರ್ ವಾಶ್ ಮಾಡೋಕ್ಕೂ 1 ಅವರ್ ಮುಂಚೆ ಇದನ್ನು ತಲೆ ನೆತ್ತಿಯಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಈ ಜೆಲ್ಲನ್ನು ಅಪ್ಲೈ ಮಾಡಿ ಒಂದು 5 ನಿಮಿಷ ಮಸಾಜ್ ಮಾಡಿ. ಅದಾದಮೇಲೆ 1 ಅವರ್ ಬಿಟ್ಟು ನೀವು ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣೀರಲ್ಲಿ ಅಥವಾ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಿ. ಇದರಿಂದನೂ ಕೂಡ ಕೂದಲು ಚೆನ್ನಾಗಿ ಉದ್ದ ಆಗೋದಕ್ಕೆ, ದಪ್ಪ ಆಗೋದಕ್ಕೆ ಮತ್ತು ಶೈನಿ ಆಗೋದಕ್ಕೆ, ಬೌನ್ಸಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಜೆಲ್ಲನ್ನು ಕೂಡ ವಾರಕ್ಕೆ 1 ಸತಿ ನೀವು ಅಪ್ಲೈ ಮಾಡ್ತಾ ಬಂದರೆ ಸಾಕು. ಕನ್ಸಿಸ್ಟೆನ್ಸಿ ಫಾಲೋ ಮಾಡಿದ್ರೆ ಒಂದು 3-4 ತಿಂಗಳಲ್ಲೇ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇನ್ನು ಇದ್ರ ಜೊತೆಗೆ ಇನ್ನೂ ಒಂದು ರೀತಿ ಹೇರ್ ಪ್ಯಾಕ್ನ ನೀವು ಮಾಡ್ಕೊಬೋದು. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜ ಮತ್ತು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ, ನಾವು ನಾರ್ಮಲ್ ತಿಂತೀವಲ್ಲ ರೈಸ್, ಆ ಅಕ್ಕಿನ ಓವರ್ ನೈಟೇ ಸ್ವಲ್ಪ ನೀರು ಹಾಕ್ಬಿಟ್ಟು ಓವರ್ ನೈಟೇ ಒಂದು ಕಪ್ಪಲ್ಲಿ ನೆನೆಸಿಡಿ. ನೆಕ್ಸ್ಟ್ ಡೇ ಮಾರ್ನಿಂಗು ಇದನ್ನು ಸ್ವಲ್ಪ ನೀರನ್ನ ಚೆಲ್ಬಿಟ್ಟು ಇದನ್ನು ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ಈ ಪೇಸ್ಟಿಗೆ ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಯಾವ ಹೇರ್ ಆಯಿಲ್ ಬಳಸ್ತೀರೋ ಅದೇ ಹೇರ್ ಆಯಿಲ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಅದಾದಮೇಲೆ ಈ ಪೇಸ್ಟನ್ನು ನೀವು ಹೇರ್ ವಾಶ್ ಮಾಡೋಕ್ಕೂ 1 ಅವರ್ ಮುಂಚೆ ತಲೆ ನೆತ್ತಿಯಿಂದ ಹಿಡಿದು ಕೂದಲು ಲೆಂತ್ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕನೂ ಅಪ್ಲೈ ಮಾಡಿ. ಆಮೇಲೆ ಹೇರ್ ವಾಶ್ ಮಾಡಿ. ಇದರಿಂದನೂ ಕೂಡ ನ್ಯಾಚುರಲ್ ಆಗಿ ಡ್ರೈ ಆಗೋದಕ್ಕೆ ಬಿಡಿ. ಇದರಿಂದನೂ ಕೂಡ ಕೂದಲು ಚೆನ್ನಾಗಿ ಶೈನಿ ಆಗೋದಕ್ಕೆ ಮತ್ತು ತುಂಬ ಚೆನ್ನಾಗಿ ಬೌನ್ಸಿ ದಪ್ಪವಾಗಿ ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಇದಾಗಿತ್ತು ಒಂದಷ್ಟು ಹೇರ್ ಪ್ಯಾಕ್ಗಳು. ಆದರೆ ಇದೊಂದನ್ನೇ ಬಳಸಿದ್ರೆ ಕೂದಲು ಬೆಳೆಯೋದಕ್ಕೆ ಸಹಾಯ ಆಗುತ್ತಾ ಅನ್ನೋದಾದರೆ ಖಂಡಿತವಾಗ್ಲೂ ಇದ್ರ ಜೊತೆಗೆ ನೀವು ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು, ಚೆನ್ನಾಗಿ ಫುಡ್ ತಿನ್ನಬೇಕು, ಚೆನ್ನಾಗಿ ನೀರು ಕುಡಿಬೇಕು, ನಿದ್ದೆ ಮಾಡಬೇಕು, ಸ್ಟ್ರೆಸ್ ಕಡಿಮೆ ಮಾಡ್ಕೊಳ್ಬೇಕು. ಆದಷ್ಟು ಆಯಿಲ್ನ ಅಪ್ಲೈ ಮಾಡಿ, ಹೇರ್ ಮಸಾಜ್ ಮಾಡಿ, ಹೇರ್ ವಾಶ್ ಮಾಡ್ತಾ ಇರಬೇಕು ಆವಾಗವಾಗ.
ಇನ್ನು ಇದಾಗಿತ್ತು ಅಗಸೆ ಬೀಜದಿಂದ ಒಂದಷ್ಟು ಇನ್ಫಾರ್ಮೇಷನು. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ನಾನು ಇದನ್ನು ಯಾವ್ಯಾವ ರೀತಿ ಹೇರ್ಗೆ ಅಪ್ಲೈ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಯಾಕೆಂದರೆ ಇದು ನನ್ನ ಕೂದಲಿಗೆ ಅಡ್ಜಸ್ಟ್ ಆಗಿದೆ. ಹಾಗಾಗಿ ನಾನು ಯಾವ್ಯಾವ ರೀತಿ ಹೇರ್ ಪ್ಯಾಕ್ಗಳನ್ನ ಮಾಡ್ಕೊಳ್ತೀನಿ, ಯಾವ್ಯಾವ ರೀತಿ ಆಯಿಲ್ ಅಪ್ಲೈ ಮಾಡ್ತೀನಿ, ಹೇಗೆ ಹೇರ್ ವಾಶ್ಗೆ ಯಾವ್ಯಾವ ರೀತಿ ಶಾಂಪೂ ಯಾವ್ದು ಬಳಸ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ. ಹಾಗಾಗಿ ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.